ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಹಾಗೆ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 9ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11:41 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 11:14 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 10:03 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಗಂಡ ಯೋಗ. ಇದು ಈ ದಿನ ಸಂಜೆ 6:24 ಇರಲಿದೆ. ನಂತರ ವೃದ್ಧಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 1:57 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:20 ಬೆಳಿಗ್ಗೆ 7:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:13 ಸೂರ್ಯಾಸ್ತ ಸಂಜೆ 6:31. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ಗಣಿತಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ, ತುಂಬ ಲಾಭ ಇದೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ, ತುಂಬ ಅನುಕೂಲ ಇರುವಂಥ ದಿನ. ಹಾಗೆ ಬುಧನನ್ನು ವಾಕ್ಶಕ್ತಿಗೆ ಕಾರಕ ಅಂತ ಹೇಳಿ ಕರೀತಾರೆ. ಅಂದರೆ ಮಾತಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ಮಾತಿನಲ್ಲಿ ಒಂದು ವಿಶೇಷತೆ ಇದೆ, ನಿಮ್ಮ ಮಾತಿನಲ್ಲಿ ಒಂದು ಆಕರ್ಷಣೆ ಇದೆ. ಹಾಗಾಗಿ ಈ ದಿನ ವ್ಯಾಪಾರಸ್ಥರು ನಿಮ್ಮ ಮಾತಿನಿಂದ, ಅದರಲ್ಲೂ ನಯ ವಿನಯವಾದಂಥ ಹಿತ ಮಿತವಾದಂಥ ಮಾತಿನಿಂದ ಅತ್ಯಂತ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಬುಧ ಗೆಳೆತನಕ್ಕೆ, ಸ್ನೇಹಕ್ಕೆ ಕಾರಕನಾಗಿರುವಂಥವನು.
ಹಾಗಾಗಿ ಈ ದಿನ ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಉತ್ತಮವಾದಂತಹ ಅನುಕೂಲತೆಗಳು ಇರುತ್ತೆ. ಇನ್ನು ಕಲಿಕೆಗೆ, ಬರವಣಿಗೆಗೆ ಕಾರಕನಾಗಿರುವಂಥವನು ಬುಧ, ಬುದ್ಧಿಗೆ ಕಾರಕ ಬುಧ. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೆ ತುಂಬ ವಿಶೇಷವಾದಂತಹ ಅನುಕೂಲತೆಗಳು ಇರುತ್ತೆ. ಹಾಗೆ ನಿಮ್ಮ ಓದು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಒಂದು ಮಾತುಕತೆ, ನಿಮ್ಮ ವಿನೋದ, ನಿಮ್ಮ ಹಾಸ್ಯ ಈ ದಿನ ಬಹಳ ಪ್ರಧಾನವಾಗಿರುವಂಥ ಅಂಶವಾಗಿರುತ್ತೆ. ಹಾಗಾಗಿ ಈ ದಿನ ತುಂಬ ಜೀವಂತಿಕೆ ಇರುವಂಥ ದಿನ, ಅಂದರೆ ತುಂಬ ಲೈವ್ಲಿ ಆಗಿರುವಂಥ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನೇನಾದರೂ ನೀವು ಗುರುಹೋರಾದಲ್ಲಿ ಆರಂಭ ಮಾಡಿಬಿಟ್ರೆ ಅದು ಅತ್ಯುತ್ತಮ ಫಲಗಳನ್ನೇ ತಂದುಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ. ಇನ್ನು ಸಂಜೆ 4 ಗಂಟೆ 27 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ನಿಧಾನ ಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ, ಅದನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 15 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 24 ನಿಮಿಷದಿಂದ ರಾತ್ರಿ 11 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರ, ನಿಮ್ಮ ವ್ಯಾಪಾರ ವ್ಯವಹಾರಗಳು, ಸ್ವಂತ ಬಿಸಿನೆಸ್ಗೆ ಸಂಬಂಧಪಟ್ಟಂಥ ವಿಚಾರ, ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಯಾವುದೇ ರೀತಿಯ ಬಂಡವಾಳ ಹೂಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಬುಧ ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 11 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಈ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥದ್ದು, ಯಾವುದೇ ರೀತಿಯ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇದೆಲ್ಲವೂ ಕೂಡ ಈ ವ್ಯವಹಾರಗಳು ಆದಷ್ಟು ಈ ದಿನ ಶುಕ್ರ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 10 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 20 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 22 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 27 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮೊದಲು ನಾವು ನಮ್ಮ ಕುಲದೇವರನ್ನು, ಅಂದರೆ ನಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಮುಂದುವರಿಸಬೇಕು ಅನ್ನುವಂಥದ್ದು ಹಿರಿಯರ ಒಂದು ಮಾತು. ಅದು ತಮಗೂ ಗೊತ್ತಿದೆ. ಏಕೆಂದರೆ ಈ ಕುಲದೇವರು ಕುಟುಂಬದ ರಕ್ಷಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿನೇ ನಮ್ಮ ಕುಟುಂಬದ ಮೇಲೆ ಬರುವಂಥ ವಿಪತ್ತನ್ನು ಮೊದಲು ಸ್ವತಃ ನಮ್ಮ ಕುಲದೇವರು ತೆಗೆದುಕೊಳ್ತಾರೆ, ಅದನ್ನು ನಿವಾರಣೆ ಮಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಕುಲದೇವತೆ ಕುಟುಂಬದ ರಕ್ಷಕ ದೇವತೆ ಅನ್ನುವಂಥದ್ದು. ಅದಕ್ಕಾಗಿಯೇ ನಮ್ಮ ಮನೆ ದೇವರಿಗೆ, ನಮ್ಮ ಕುಲದೇವರಿಗೆ ಎಲ್ಲಿಲ್ಲದ ಆದ್ಯತೆಯನ್ನು ಕೊಡ್ತೇವೆ. ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿ, ಯಾವುದೇ ಇತರ ದೇವರನ್ನು ಪೂಜೆ ಮಾಡಿದ್ರೂ ಮೊದಲು ನಮ್ಮ ಮನೆ ದೇವರಿಗೆ ಆದ್ಯ ಸ್ಥಾನವನ್ನು ನೀಡುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಇದೊಂದು ಧಾರ್ಮಿಕ ನಂಬಿಕೆ ಅಲ್ಲ, ಬದಲಾಗಿ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳನ್ನು ಮುಂದಕ್ಕೆ ಕೊಂಡೊಯ್ಯುವಂತಹ ಒಂದು ಸತ್ ಸಂಪ್ರದಾಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ನಮ್ಮ ಕುಲದೇವರು
ನಮಗೆ ಸಂತೋಷವನ್ನು ನೀಡ್ತಾರೆ, ನಮಗೆ ಆರೋಗ್ಯವನ್ನು ನೀಡ್ತಾರೆ, ನಮಗೆ ಸಮೃದ್ಧಿಯನ್ನು ನೀಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಒಂದು ಕುಲದೇವತೆ ಅನ್ನುವಂಥದ್ದು, ಒಂದು ನಿರ್ದಿಷ್ಟ ಕುಲದೇವತೆಯನ್ನು ಹೊಂದಿರುವಂಥದ್ದು ಇದೆ. ಈ ಕುಲದೇವತೆ ಅನ್ನುವಂಥ ಸಂಪ್ರದಾಯ ಬಹಳ ಹಿಂದೆಯಿಂದಲೂ ಕೂಡ ರೂಢಿಗೆ ಬಂದಿರುವಂಥದ್ದು. ಅದು ಈ ಲೋಕದಲ್ಲಿ ರಾಕ್ಷಸರ ಭಯ ಹೆಚ್ಚಾದಂತಹ ಸಂದರ್ಭದಲ್ಲಿ ನಮ್ಮ ಋಷಿಗಳು ಭಗವಂತನ ಅನುಗ್ರಹದಿಂದ ಪ್ರತಿಯೊಂದು ಕುಲವನ್ನು ರಕ್ಷಣೆ ಮಾಡಲಿಕ್ಕಾಗಿ ಒಬ್ಬೊಬ್ಬ ದೇವರನ್ನು ನೇಮಿಸಿದ್ರು ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದೇವತೆ ಕುಟುಂಬವನ್ನು ದುಷ್ಟ ಶಕ್ತಿಗಳಿಂದ ರಕ್ಷಣೆ ಮಾಡ್ತಾ ಇದ್ಲು. ಹಾಗಾಗಿನೇ ಆ ದೇವತೆಯನ್ನಾಗಲಿ ಅಥವಾ ದೇವರನ್ನಾಗಿ ಬಲವಾಗಿ ನಂಬಿಕೊಂಡ್ರು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ನಮ್ಮ ಪೂರ್ವಜರು ಪೂಜೆಗೆ ಅತ್ಯಂತ ಅರ್ಹ ಅಂತ ಹೇಳಿ ಪರಿಗಣಿಸಿದಂತಹ ದೇವರು ನಂತರ ಕುಲದೇವತೆ ಅಂದ್ರೆ ಕುಟುಂಬ ದೇವತೆ ಅಂತ ಹೇಳಿ ಕರೆಯಿದ್ರಲ್ಲ, ಇದನ್ನ ಅನುಸರಣೆ ಮಾಡ್ತಾ ಇದ್ರು. ಹಾಗಾಗಿ ನಮ್ಮಲ್ಲಿ ಹಲವಾರು ಕುಟುಂಬಗಳು ಬೇರೆ ಬೇರೆ ಕುಟುಂಬ ದೇವತೆಗಳನ್ನು ಅಂದರೆ ಕುಲ ದೇವತೆಗಳನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು. ಕೆಲವರು ವಿಷ್ಣುವನ್ನು, ಕೆಲವರು ಕೃಷ್ಣನನ್ನು ಕುಟುಂಬ ದೇವತೆ ಅಂತ ಹೇಳಿ ಪೂಜೆ ಮಾಡ್ತಾರೆ. ಕೆಲವು ಕುಟುಂಬಗಳಲ್ಲಿ ಶಿವನನ್ನು ಅಥವಾ ಭೈರವನನ್ನು ಪೂಜೆ ಮಾಡ್ತಾರೆ. ಇನ್ನು ಕೆಲವು ಕುಟುಂಬಗಳಲ್ಲಿ ದುರ್ಗೆಯನ್ನು, ಕಾಳಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಕುಟುಂಬ ದೇವತೆಯಾಗಿ ಪೂಜೆ ಮಾಡ್ತಾರೆ. ಇನ್ನು ಕೆಲವರು ಆಂಜನೇಯನನ್ನಾಗಲಿ, ಗರುಡನನ್ನಾಗಲಿ, ದುರ್ಗೆಯನ್ನ, ಕಾಳಿಯನ್ನ, ಭೈರವನನ್ನ, ಮುರುಗನನ್ನ, ಹೀಗೆ ಬೇರೆ ಬೇರೆ ದೇವರನ್ನ ಕುಟುಂಬ ದೇವತೆಗಳಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ನಂಬಿಕೆ ಇದೆ ಅಂತ ಹೇಳಿದ್ರೆ, ನಮ್ಮ ಕುಲದೇವತೆಯ ಪೂಜೆಯನ್ನು ನಿಲ್ಲಿಸಿದ್ರೆ ಕುಟುಂಬ ತೊಂದರೆಗೆ ಒಳಗಾಗುತ್ತೆ, ಕುಟುಂಬದಲ್ಲಿ ಅನಾರೋಗ್ಯ ಉಂಟಾಗುತ್ತೆ, ಹಾಗೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ, ಹಾಗೆ ಆಸ್ತಿ ಪಾಸ್ತಿಗಳ ವಿಚಾರವಾಗಿ ಮಾನ ಮರ್ಯಾದೆಗಳು ಹೋಗುವಂತಹ ಸಂದರ್ಭಗಳು ಬರುತ್ತೆ. ಹಾಗಾಗಿ ಕುಟುಂಬ ದೇವರನ್ನ ನಾವು ಚೆನ್ನಾಗಿ ಪೂಜೆ ಮಾಡಬೇಕು. ಕುಟುಂಬ ದೇವತೆ ಅಥವಾ ಕುಟುಂಬ ದೇವರೇನಾದರೂ ಮುನಿಸ್ಕೊಂಡ್ರೆ ನಮಗೆ ಏನೋ ಒಂದು ಅಪಚಾರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದಂತಹ ಈ ಒಂದು ಸತ್ ಸಂಪ್ರದಾಯ ಏನಿದೆ ಅದು ಕಡ್ಡಾಯವಾಗಿ ದೇವರಿಂದ ನಾವು ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ನಮ್ಮ ಮನೆಯಲ್ಲಿ ನಡೆಯುವಂಥ ಯಾವುದೇ ಶುಭ ಕಾರ್ಯಗಳ ಸಂದರ್ಭದಲ್ಲಿ ಈ ಕುಲದೇವತೆಯ ಪೂಜೆಯನ್ನು ಕಡ್ಡಾಯ ಅಂತ ಹೇಳಿ ಪರಿಗಣಿಸಿರುವಂಥದ್ದು ಈ ಕಾರಣಕ್ಕಾಗಿಯೇ. ಇಲ್ಲಿ ಮದುವೆಗೆ ಮುನ್ನ ನಿಮಗೆ ಗೊತ್ತಿರ್ಬೋದು, ವಧು ವರ ಇಬ್ಬರೂ ಕೂಡ ತಮ್ಮ ತಮ್ಮ ಕುಲದೇವರನ್ನು ಪೂಜೆ ಮಾಡ್ತಾರೆ. ಹಾಗೆ ವಿವಾಹದ ನಂತರದಲ್ಲಿ ಅವರ ದಾಂಪತ್ಯ ಜೀವನ ಸಂತೋಷವಾಗಿರುತ್ತೆ ಅನ್ನುವಂಥ ನಂಬಿಕೆ. ಇದೇ ರೀತಿ ಮಕ್ಕಳ ಜನನ ಆಗಲಿ, ಗೃಹ ಪ್ರವೇಶ ಆಗಲಿ, ಮನೆಯಲ್ಲಿ ನಡೆಯುವಂಥ ಯಾವುದೇ ಶುಭ ಸಂದರ್ಭಗಳಲ್ಲಾಗಲಿ ಕುಲದೇವತೆಯನ್ನು ಪೂಜಿಸುವಂಥ ಒಂದು ಪರಿಪಾಠ ಇದೆ. ಹಾಗಾಗಿ ಕುಲದೇವತೆಯ ಅನುಮತಿ ಇಲ್ಲದೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಅನ್ನುವಂಥದ್ದು, ಒಂದು ವೇಳೆ ಮಾಡಿದ್ರೂ ಕೂಡ ಆ ಕಾರ್ಯ ಅಪೂರ್ಣವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಕುಲದೇವತೆಯನ್ನು ಪ್ರತಿಯೊಬ್ಬರೂ ಕೂಡ ಭಕ್ತಿ ಭಾವದಿಂದ, ನಂಬಿಕೆಯಿಂದ, ಪ್ರಾಮಾಣಿಕತೆಯಿಂದ ಪೂಜೆ ಮಾಡುವಂಥದ್ದು ಇದೆ. ಇನ್ನು ಸಾಮಾನ್ಯವಾಗಿ ಕುಲದೇವತೆ ಇರುವಂಥ ಒಂದು ಸ್ಥಳ, ಅದು ದೇವಸ್ಥಾನವೋ ಅಥವಾ ಒಂದು ಪುಣ್ಯಕ್ಷೇತ್ರವೋ ಏನೋ ಒಂದು ಆಗಿರುತ್ತೆ. ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಪೂಜೆ ಮಾಡುವಂಥದ್ದು, ಅದರಲ್ಲೂ ಕುಟುಂಬದ ಎಲ್ಲ ಸದಸ್ಯರೂ ಕೂಡ ಆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಅಲ್ಲಿ ಏನಾದರೂ ಹರಕೆಗಳಿದ್ದರೆ ಅದನ್ನು ತೀರಿಸಿ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಇಡೀ ಕುಟುಂಬವೇ ಕುಲದೇವತೆ ಅಥವಾ ಆ ಕುಟುಂಬ ದೇವತೆಯ ಪೂಜೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಇದೆ. ಇದರ ಆ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಒಂದು ಸಂಪ್ರದಾಯ ಕೂಡ. ಹಾಗಾಗಿ ನಮ್ಮ ಕುಲದೇವತೆಯನ್ನು ಸ್ಮರಣೆ ಮಾಡುವಂಥದ್ದು ನಮಗೆ ಸಂತೋಷವನ್ನು, ಸಮೃದ್ಧಿಯನ್ನು, ಹಾಗೆ ಜೀವನದಲ್ಲಿ ಒಂದು ರೀತಿಯ ನೆಮ್ಮದಿಯನ್ನು ತಂದುಕೊಡುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ ಈ ಕುಲದೇವತೆಯ ದರ್ಶನವನ್ನು ವರ್ಷಕ್ಕೆ ಒಮ್ಮೆ ಮಾಡಲೇಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಕೆಲವೊಂದು ಪ್ರಮುಖವಾದಂತಹ ಸಂದರ್ಭಗಳಲ್ಲಿ ಈ ಕುಲದೇವತೆಯ ಆಶೀರ್ವಾದವನ್ನು ಪಡ್ಕೊಂಡು ಬರಲಿಕ್ಕೆ ಅಲ್ಲಿಗೆ ತೆರಳುವಂಥದ್ದು ಇದೆ. ಹಾಗೆ ಈ ಕುಲದೇವತೆಯ ಜಾತ್ರಾ ಸಂದರ್ಭಗಳಲ್ಲಿ ಅಥವಾ ಒಂದು ವಿಶೇಷ ದಿನಗಳಲ್ಲಿ ಅಲ್ಲಿ ದರ್ಶನಕ್ಕೆ ಹೋಗುವಂಥದ್ದು ಕೂಡ ಇದೆ. ಹಾಗೆ ಈ ಕುಲದೇವತೆಯ ಪೂಜೆಯನ್ನೇನಾದರೂ ನಿಲ್ಲಿಸ್ಬಿಟ್ರೆ ಅಲ್ಲಿ ಕುಟುಂಬ ತುಂಬ ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ. ಮತ್ತು ಏನೋ ಒಂದು ಆಪತ್ತು, ಒಂದು ಕೇಡು, ಒಂದು ಅಪಮೃತ್ಯು ಆ ಕುಟುಂಬಕ್ಕೆ ಬರುತ್ತೆ ಅನ್ನೋಂಥ ಒಂದು ಧಾರ್ಮಿಕ ನಂಬಿಕೆ ಕೂಡ ಇದೆ. ಹಾಗಾಗಿನೇ ಕುಲದೇವತೆಯ ಪೂಜೆಯನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಹಿರಿಯರ ಒಂದು ಯೋಜನೆಯಾಗಿತ್ತು. ಹಾಗಾಗಿನೇ ಕೆಲವರಿಗೆ ಕಟ್ಟೆ ಕನಸುಗಳು ಬೀಳುವಂಥದ್ದು,
ಅನಾರೋಗ್ಯ ಉಂಟಾಗುವಂಥದ್ದು, ಆರ್ಥಿಕ ಬಿಕ್ಕಟ್ಟುಗಳು ಉಂಟಾಗುವಂಥದ್ದು, ಇದೆಲ್ಲ ಈ ಕುಟುಂಬದಲ್ಲಿ ಘಟಿಸ್ತಾ ಇದ್ದರೆ ಅದಕ್ಕೆ ಕುಲದೇವತೆ ಮುನಿಸ್ಕೊಂಡಿದ್ದಾಳೆ, ಕುಲದೇವತೆಯ ಆಶೀರ್ವಾದವನ್ನು ಪಡ್ಕೊಂಡಿಲ್ಲ ಅನ್ನುವಂಥ ಒಂದು ಸಂಕೇತವನ್ನು ಸೂಚಿಸ್ತಾ ಇದೆ ಅನ್ನುವಂಥ ಅರ್ಥ ಇತ್ತು. ಅದಕ್ಕಾಗಿಯೇ ಆ ಕುಟುಂಬದ ಹಿರಿಯರು ಯಾವಾಗಲೂ ಕೂಡ ಕುಲದೇವತೆಯನ್ನು ಪೂಜೆ ಮಾಡಲಿಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು. ಇನ್ನು ಸಾಮಾನ್ಯವಾಗಿ ಹೇಳೋದಾದರೆ ಈ ಕುಲದೇವತೆಗಳು ಕೇವಲ ಧಾರ್ಮಿಕ ಸಂಪ್ರದಾಯ ಅಷ್ಟೇ ಅಲ್ಲ, ಅವರು ನಮ್ಮ ವಂಶಾವಳಿಯ ರಕ್ಷಕರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಸಂಪ್ರದಾಯ ನಮ್ಮನ್ನು ನಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿ ಇಡಿಸಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ಪೂರ್ವಜರ ಪರಂಪರೆಯನ್ನು ಮುಂದಕ್ಕೆ ಸಾಗಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ನೆನಪಿಸುತ್ತೆ. ಹಾಗಾಗಿ ಈ ಕುಲದೇವರನ್ನು ಸ್ಮರಣೆ ಮಾಡಬೇಕು, ಕುಲದೇವರ ಪೂಜೆಯನ್ನು ಮಾಡಬೇಕು, ವರ್ಷಕ್ಕೆ ಒಮ್ಮೆ ಕುಲದೇವರನ್ನು ದರ್ಶನ ಮಾಡಬೇಕು ಅನ್ನುವಂಥದ್ದಿದೆ. ಇದರಿಂದ ನಮಗೆ ಕುಲದೇವತೆಯ ಅನುಗ್ರಹ ಸಿಕ್ಕಿ ನಮ್ಮ ಜೀವನಕ್ಕೆ ಒಂದು ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿಕ್ಕೆ ಕುಲದೇವತೆಯ ದರ್ಶನ, ಪೂಜೆ, ಪುನಸ್ಕಾರ ಇದು ನಮಗೆ ಸಹಾಯಕವಾಗುತ್ತೆ. ಇದರಿಂದ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ರಲ್ಲಿ ಚಂದ್ರ ಅಂದರೆ ಮಿಶ್ರ ಫಲಗಳು ಈ ದಿನ ಇರುವಂಥದ್ದು. ಹಾಗಾಗಿ ಯಾವುದೇ ವ್ಯಕ್ತಿಯಿಂದ ಈ ದಿನ ಯಾವುದೇ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಶ್ರಮ, ನಿಮ್ಮ ನೋವು ಈ ದಿನ ನಿಮ್ಮ ಕುಟುಂಬಸ್ಥರಿಗೆ ತಲುಪಲ್ಲ, ಅರ್ಥ ಆಗಲ್ಲ. ಹಾಗಾಗಿ ಈ ದಿನ ನೀವೊಬ್ಬರೇ ಏಕಾಂಗಿಯಾಗಿ ಕೆಲವೊಂದು ಸನ್ನಿವೇಶಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ಸ್ವಲ್ಪ ಚಿಂತೆಯ ದಿನ ಆಗಿರುವಂಥದ್ದು. ನಿಮ್ಮ ಶತ್ರುಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸ ಮುಂದುವರಿಯದಂತೆ ತಡೆಯುವಂಥ ಒಂದು ಪ್ರಯತ್ನ ಕೂಡ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂಥ ಪರಿಸ್ಥಿತಿಯನ್ನು ಕೂಡ ಈ ದಿನ ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಏನೋ ಉತ್ತಮವಾಗಿರುತ್ತೆ, ಆದರೆ ಈ ದಿನ ನೀವು ಕೆಲವೊಂದು ಹೂಡಿಕೆಗೆ ಸಂಬಂಧಪಟ್ಟಂತಹ, ಕೆಲವೊಂದು ವಸ್ತುಗಳ ಖರೀದಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಕೆಲವು ಅನುಭವಸ್ಥ ಮಾತುಗಳನ್ನು ಕೇಳುವಂಥದ್ದು ಉತ್ತಮ. ಏಕೆಂದರೆ ಅವರ ಒಂದು ಸಲಹೆ, ಮಾರ್ಗದರ್ಶನ ಈ ದಿನ ನಿಮ್ಮನ್ನು ನಷ್ಟದಿಂದ ಪಾರು ಮಾಡುತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ಪ್ರಯಾಣಕ್ಕೆ ಒಂದು ಸಿದ್ಧತೆ, ಪೂರ್ವ ತಯಾರಿ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಚರ್ಚೆಗಳಿರ್ಬೋದು, ಸಮಸ್ಯೆಗೆ ಪರಿಹಾರಕ್ಕಾಗಿ ಕೆಲವರನ್ನು ನೀವು ಆಶ್ರಯಿಸುವಂಥದ್ದು, ಇದನ್ನು ನೋಡಿಕೊಂಡು ಮಾಡಬೇಕು. ಏಕೆಂದರೆ ಕೆಲವರು ನಿಮ್ಮ ವೀಕ್ನೆಸ್ಸನ್ನೇ ಅವರು ಬಂಡವಾಳವನ್ನಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾರಲ್ಲಿ ನೀವು ಇಂಥ ವಿಚಾರಗಳನ್ನು ಹೇಳಬೇಕು ಅಥವಾ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥದ್ದನ್ನು ಮೊದಲು ನೀವು ನಿರ್ಧರಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಾಗಾಣಿಕೆ ಅಥವಾ ಒಂದು ಪ್ರಯಾಣ, ಇಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅಧ್ಯಯನ ಕ್ಷೇತ್ರದಲ್ಲಿರುವಂಥವರು, ವಿದ್ಯಾರ್ಥಿಗಳು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನ ಕುಟುಂಬದ ಗೌರವಕ್ಕಾಗಿ ಸ್ವಲ್ಪ ಶ್ರಮ ಪಡುವಂಥ ಸಾಧ್ಯತೆ ಇದೆ. ಅಂದರೆ ಕುಟುಂಬಕ್ಕಾಗಿ ನಿಮ್ಮ ಒಂದು ಶ್ರಮ, ನಿಮ್ಮ ಒಂದು ಸೇವೆ, ನಿಮ್ಮ ಪ್ರಯತ್ನ ಈ ದಿನ ಕೂಡ ಮುಂದುವರಿಯುತ್ತೆ. ಹಾಗಾಗಿ ಗೆಲುವಿಗಾಗಿ ಹೋರಾಟ ನಡೆಯುವಂಥದ್ದು, ಇದು ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸುತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ಇದು. ಹಾಗಾಗಿ ಈ ದಿನ ಭಯದ ಮೇಲೆ ಜಯ ಸಾಧಿಸುವಂಥ ಧೈರ್ಯ ನಿಮ್ಮೊಂದಿಗೆ ಇರಬೇಕಾಗತ್ತೆ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಏನೋ ಒಂದು ಭಯ, ಏನೋ ಒಂದು ಅಳುಕು, ಅಂಜಿಕೆ, ಹಿಂಜರಿಕೆ ಅನ್ನುವಂಥದ್ದು ಇರುತ್ತೆ. ಸ್ವಲ್ಪ ಧೈರ್ಯದಿಂದ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ಶುಭ ಸುದ್ದಿಯೊಂದು ನಿಮಗೆ ಸಿಕ್ಕುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕಾರ್ಯಕ್ಷಮತೆ, ನಿಮ್ಮ ದಕ್ಷತೆ, ಹಾಗೆ ನಿಮ್ಮ ಒಂದು ಮುಂದಾಲೋಚನೆ ಈ ದಿನ ನಿಮ್ಮನ್ನೇ ಮುನ್ನಡೆಸುತ್ತೆ. ಹಾಗಾಗಿ ಈ ದಿನ ಅಲ್ಪ ಸ್ವಲ್ಪ ಜಯ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ತುಂಬ ಬೆಂಬಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸಮಯ ಸಾಧಕರ ಸಹವಾಸವನ್ನು ಮಾಡಬೇಡಿ. ಹಿತಶತ್ರುಗಳು ಅವರನ್ನು ದೂರ ಇಡಬೇಕು.
ಹಾಗಾಗಿ ಈ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅದಲು ಬದಲು ಮಾಡುವಂಥವ್ರು, ನಿಮ್ಮನ್ನು ದಾರಿ ತಪ್ಪಿಸುವಂಥವ್ರು ನಿಮ್ಮ ಜೊತೆಯಲ್ಲೇ ಈ ದಿನ ಇರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಒಬ್ಬರಿಗೆ ಕೃತಜ್ಞತೆಯನ್ನು ಹೇಳಬೇಕು. ಅವರು ನಿಮಗೆ ಸಕಾಲದಲ್ಲಿ ಸಹಾಯ ಮಾಡಿರುವಂಥವ್ರು, ನಿಮ್ಮ ತಪ್ಪುಗಳನ್ನು ಸರಿಪಡಿಸಿರುವಂಥವ್ರು, ಹಾಗೆ ನಿಮಗೆ ಮುಂದೆ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿರುವಂಥ ಗುರುಸ್ಥಾನದಲ್ಲಿರುವಂಥವ್ರೋ ಅಥವಾ ನಿಮ್ಮ ಬಂಧುಗಳೋ ಸ್ನೇಹಿತರೋ ಈ ದಿನ ಅವರನ್ನು ನೀವು ಸ್ಮರಿಸಬೇಕು. ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕಾಗತ್ತೆ. ಹಾಗಾಗಿ ಈ ದಿನ ಬಹಳ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಮಾಡಿ. ಆದರೆ ಒಂದೇ ಒಂದು ಸಣ್ಣ ಬೇಸರ ಕೆಲವು ಆನಂದಗಳನ್ನು ಹಾಳು ಮಾಡಿಬಿಡುತ್ತೆ. ಈ ದಿನದಲ್ಲಿ ಸ್ವಲ್ಪ ಜಾಗ್ರತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಗೌರವ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ, ನೀವು ಮಾಡುವಂಥ ಒಂದು ಯೋಚನೆಗಳಿಂದ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಸ್ಥಾನಮಾನ ಸಿಕ್ಕತ್ತೆ. ಹಾಗೆ ಈ ದಿನ ಕೆಲವು ವಸ್ತುಗಳನ್ನಾಗಲಿ, ಸ್ಥಿರಾಸ್ತಿಯನ್ನಾಗಲಿ, ಒಡವೆ ವಸ್ತ್ರಗಳನ್ನಾಗಲಿ ಖರೀದಿಸುವಂಥ ಒಂದು ಯೋಗ ಇದೆ. ಈ ಬಗ್ಗೆ ಒಂದು ಒಳ್ಳೆಯ ಯೋಜನೆಯನ್ನಾದರೂ ಈ ದಿನ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಕಷ್ಟ ಆದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ಮಾಡ್ತೀರಿ, ಮುಂದುವರಿಸ್ತೀರಿ. ಇದು ನಿಮ್ಮ ಸಾಮರ್ಥ್ಯ, ಇದು ನಿಮ್ಮಲ್ಲಿರುವಂಥ ಒಂದು ಪಾಸಿಟಿವ್ ನೇಚರ್. ಅದು ಈ ದಿನ ಅದು ಪ್ರಕಟ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಆಟಿಕೆ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಾಗಲಿ, ತಯಾರು ಮಾಡುವಂಥವ್ರಿಗೆ ತುಂಬ ಅತ್ಯುತ್ತಮವಾದಂಥ ದಿನ. ಮಕ್ಕಳಿಗೆ ಮಾಡುವಂಥ ಕೆಲವು ವಿಚಾರಗಳಾಗಲಿ, ಮಕ್ಕಳನ್ನು ಕೇಂದ್ರವಾಗಿ ಇಟ್ಟುಕೊಂಡು ತಯಾರಿಸುವಂಥ ಕೆಲವು ಸಾಮಗ್ರಿಗಳಾಗಲಿ, ಲೇಖನ ಸಾಮಗ್ರಿಗಳಾಗಲಿ, ಪುಸ್ತಕಗಳಾಗಲಿ, ಇಂಥ ತಯಾರಕರಿಗೆ ಈ ದಿನ ಅತ್ಯುತ್ತಮವಾದಂಥ ಒಂದು ದಿನ. ಏಕೆಂದರೆ ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಒಂದು ಬಿಸ್ನೆಸ್ ಏನಿದೆ ಇದು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಈ ದಿನ ನಿಮಗೆ ಸಕಾರಾತ್ಮಕ ಚಿಂತನೆ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಏಕೆಂದರೆ ಈ ದಿನ ನೀವು ತುಂಬ ಪಾಸಿಟಿವ್ ಆಗಿರ್ತೀರಿ. ಅದು ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂಥ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಮಯವನ್ನು ವಿನೋದದಿಂದ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮಾತಿಗೆ ನಿಮ್ಮ ಸಮಾಜದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ಬೆಲೆ ಹೆಚ್ಚಾಗುತ್ತೆ. ಹಾಗೆ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ದಿನ ಮಾತುಗಾರಿಕೆಯಿಂದ, ಅಂದರೆ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು ಇದೆ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದು ಸಂವಹನ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಆಗಿದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂಥದ್ದು, ಅದನ್ನು ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ತೀರಿ. ಅಷ್ಟರ ಮಟ್ಟಿಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಎಡ ಬಲದಲ್ಲಿರುತ್ತೆ. ಇದನ್ನೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. 2ನೇ ಮನೆ ಇದು ಕುಟುಂಬ ಸ್ಥಾನ, ಇದೇ ಧನಸ್ಥಾನ, ಇದೇ ವಾಕ್ಸ್ಥಾನ. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಸುತ್ತಮುತ್ತಲಿನವರನ್ನು, ನಿಮ್ಮ ಪಾರ್ಟ್ನರನ್ನು, ಹಾಗೆ ನಿಮಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅಂಥವರನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಮನುಷ್ಯರ ಮಧ್ಯೆ ಒಂದು ಸಂಬಂಧ ಏನಿದೆ ಅದನ್ನು ವೃದ್ಧಿಸ್ಕೊಳ್ಬೇಕು. ಈ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಈ ದಿನ ಸ್ವಲ್ಪ ಸ್ಟ್ರೆಂಥನ್ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ನೀವು ಬೇರೆಯವರನ್ನು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅಷ್ಟೇ ಒಳ್ಳೆಯ ಪ್ರತಿಫಲ ನಿಮಗೆ ಅವರಿಂದ ಸಿಕ್ಕತ್ತೆ. ಹಾಗಾಗಿ ಲೀವ್ ಆ್ಯಂಡ್ ಲೆಟ್ ಲೀವ್ ಅನ್ನೋಂಥ ಪಾಲಿಸಿಯನ್ನು ಈ ದಿನ ನೀವು ಖಡಾಖಂಡಿತವಾಗಿ ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಯಾವುದೇ ಒಂದು ಶ್ರಮ, ಒಂದು ನೋವು ಅಥವಾ ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಸೇವೆ ಕೆಲವರಿಗೆ ತಲುಪಲ್ಲ ಬೇಗ. ಹಾಗಾಗಿ ನಿಮ್ಮನ್ನು ಬಹಳ ಬೇಗ ಅಪಾರ್ಥ ಮಾಡಿಕೊಳ್ಳುವಂಥ ಜನ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗಾಗಿ ಅವರಿಂದ ಸ್ವಲ್ಪ ಒತ್ತಡ ಉಂಟಾಗ್ಬೋದು, ಅವರಿಂದ ಬೇಸರ ಉಂಟಾಗ್ಬೋದು. ಆದರೆ ಸಮಯವೇ ಸರಿಯಾಗಿ ಅವರಿಗೆ ಒಂದು ಪಾಠವನ್ನು ಕಲಿಸುತ್ತೆ. ಆದರೆ ನೀವು ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ
ವಾಹನದ ಖರೀದಿ ಆಗ್ಬೋದು, ಒಡವೆ ವಸ್ತ್ರಗಳ ಖರೀದಿ ಆಗ್ಬೋದು, ಇದರ ಆಲೋಚನೆಯಲ್ಲಿ ಅಥವಾ ಇದರ ಯೋಜನೆಯಲ್ಲಿ ಇರುವಂಥವರು ಸ್ವಲ್ಪ ಮತ್ತೊಮ್ಮೆ ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಈ ದಿನದಲ್ಲಿ ಇಂಥ ಖರೀದಿ ಸ್ವಲ್ಪ ವ್ಯತ್ಯಾಸವನ್ನು ತರುತ್ತೆ. ಹಾಗೆ ಈ ದಿನ ಶಿಸ್ತುಬದ್ಧ ಜೀವನಕ್ಕೆ ಹೊಂದಿಕೊಂಡಿರುವಂಥವ್ರಿಗೆ ಒಳ್ಳೆಯ ಸಮಯ ಪಾಲನೆಯನ್ನು ಮಾಡುವಂಥವ್ರು, ಸಮಯ ಪ್ರಜ್ಞೆ ಇರುವಂಥವ್ರು, ಹಾಗೆ ಕರ್ತವ್ಯ ನಿಷ್ಠೆ ಇರುವಂಥವ್ರು, ಇದು ಒಂದು ಶಿಸ್ತು. ಇಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ ಇರುತ್ತೆ. ಹಾಗಾಗಿ ಈ ದಿನ ಒಂದು ಗಣ್ಯರ ಕೆಲಸವನ್ನು ಅಥವಾ ಹಿರಿಯರ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಶಿಸ್ತನ್ನು ಕಾಪಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ಒಂದು ಸ್ಥಾನದಲ್ಲೇ ಇರೋದ್ರಿಂದ, ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಈ ದಿನ ಏನೋ ಒಂದು ಬಲ, ಏನೋ ಒಂದು ಆತ್ಮವಿಶ್ವಾಸ, ಹಾಗೆ ಕೆಲಸ ಕಾರ್ಯಗಳನ್ನು ಧೈರ್ಯದಿಂದ ಮಾಡುವಂಥ ಉತ್ಸಾಹ ಅಪರಿಮಿತವಾಗಿ ಇರುವಂಥ ದಿನ. ಆದರೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಕೆಲವರನ್ನು ಅತಿಯಾಗಿ ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಬೇರೆಯವರನ್ನು ಹೆಚ್ಚು ಆಶ್ರಯಿಸಬೇಡಿ. ಇನ್ನು ನಿಮಗೆ ಒಂದು ಸ್ವಂತ ಬಲ ಇದೆ, ನಿಮಗೆ ಒಂದು ಸ್ವಂತಿಕೆ ಇದೆ, ಅದರಲ್ಲಿ ನೀವು ವಿಚಾರ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಒಂದು ಕ್ಷೇತ್ರ ದರ್ಶನವನ್ನು ಮಾಡುವಂಥದ್ದು, ಯಾವುದೋ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ಬರುವಂಥ ಒಂದು ಯೋಜನೆ ಈ ದಿನ ಇರುತ್ತೆ. ಅದರಲ್ಲಿ ನಿಮ್ಮ ಒಂದು ವಿಶೇಷವಾದಂಥ ಸಮಯ ಏನಿದೆ, ನಿಮ್ಮ ಒಂದು ಡೆಡಿಕೇಷನ್ ಏನಿದೆ, ಇದರಲ್ಲಿ ಅರ್ಪಣೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬದ ವಿಚಾರಗಳಿಗೆ ಸ್ವಲ್ಪ ಹಣ ಖರ್ಚಾಗುತ್ತೆ, ಆದರೂ ಕುಟುಂಬದವರ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ, ಅವರ ಪ್ರೀತಿಯನ್ನು ಸಂಪಾದನೆ ಮಾಡ್ತೀರಿ ಈ ದಿನ. ಇನ್ನು ಈ ದಿನ ಬಂಧುಗಳೋ ಮಿತ್ರರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಕಷ್ಟಕ್ಕೆ ಸ್ಪಂದಿಸುವಂಥ ಒಂದು ಮಾನವೀಯತೆ ಏನಿದೆ ಅದು ಈ ದಿನ ಅಪರಿಮಿತವಾಗಿ ತುಂಬ ಇರುವಂಥದ್ದು. ಇನ್ನು ಈ ದಿನದಲ್ಲಿ ಯಾವುದೇ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಉದ್ಯೋಗ, ನಿಮ್ಮ ಮಕ್ಕಳ ಭವಿಷ್ಯ, ಇದರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಿ. ಕುಟುಂಬಕ್ಕಾಗಿ ಈ ದಿನ ಹೆಚ್ಚು ಸಮಯವನ್ನೇನೋ ಕೊಡ್ತೀರಿ, ಆದರೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಕ್ಕೂ ಕೂಡ ಅಷ್ಟೇ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ನಿರೀಕ್ಷೆಗಳಿರದ ಸಂಬಂಧ ಇಲ್ಲ, ಆದರೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಳ್ಬೇಡಿ. ಇದು ನಿಮಗೆ ಈ ದಿನದ ಕಿವಿ ಮಾತು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಇರುತ್ತೆ. ಅದರಲ್ಲೂ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತೆ. ನೀವು ಕೆಲಸವನ್ನು ಮಾಡಬೇಕು, ಗುರಿಯನ್ನು ತಲುಪಬೇಕು, ಕೆಲಸವನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿರ್ತೀರಿ. ಆದರೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥವರು ನಿಮ್ಮ ಜೊತೆಯಲ್ಲೇ ಇರ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥದ್ದು ಅಥವಾ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳನ್ನು ಅವು ತಂದು ಕೊಡದೇ ಇರುವಂಥ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ಹಾಗಾಗಿ ಮನಸ್ಸಿಗೆ ಒಂದು ಬೇಸರ, ಒಂದು ಕಡೆ ನಿರಾಸೆ ಕೂಡ ಆಗುವಂಥದ್ದಿದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ವಿರಸಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ, ನಿಮ್ಮ ಉದ್ದೇಶದಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ವೃತ್ತಿಯಲ್ಲಿ ಯಾರು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಹೆಚ್ಚಿನ ಅನುಕೂಲತೆಗಳಿದೆ. ಆದರೆ ಈ ದಿನ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಸೋಮಾರಿತನ ಇರ್ಬೋದು, ಇದರಿಂದ ನಿಮ್ಮ ನಿಷ್ಠೆಯೂ ಕೂಡ ಆತಂಕಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಕ್ಕಳ ನಡವಳಿಕೆಯಲ್ಲಿ ಆಗ್ತಾ ಇರುವಂಥ ಒಂದು ವ್ಯತ್ಯಾಸ, ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಕೂಡ ಈ ದಿನ ನಿಮಗೆ ಬಂದಿರುವಂಥದ್ದು. ಹಾಗಾಗಿ ಮಕ್ಕಳಿದ್ದವರು ಈ ದಿನ ಅಂಥ ಒಂದು ವಿಚಾರಗಳಲ್ಲಿ ನಿಮ್ಮನ್ನೇ ನೀವು ಅರ್ಪಿಸ್ಕೊಳ್ಳುವಂಥದ್ದು, ಇದರ ಬಗ್ಗೆ ಸ್ವಲ್ಪ ಒತ್ತಡವನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಅಧಿಕಾರಿಗಳು ಮಾಡುವಂಥ ಒಂದು ಸ್ವಯಂಕೃತ ತಪ್ಪುಗಳಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ.
ಆದಷ್ಟು ಮಾತಿನಲ್ಲಿ ಹಿಡಿತಾ ಇರಲಿ, ನಿಮ್ಮ ಕೃತಿಯಲ್ಲಿ ಬಹಳ ಸ್ಪಷ್ಟತೆ ಇರಲಿ. ಇನ್ನು ಈ ದಿನ ಅನಗತ್ಯವಾಗಿ ಹೆಚ್ಚು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ. ಭಗವಂತ ಇದ್ದಾನೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ಕುಲದೇವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಪರಿಶ್ರಮದ ಕೆಲಸ ಕಾರ್ಯಗಳು ತರುವಂತಹ ಫಲಿತಾಂಶಗಳಿಂದ ಈ ದಿನ ಸಂತೃಪ್ತರಾಗ್ತೀರಿ. ಹಾಗೆ ಕೆಲಸ ಕಾರ್ಯಗಳು ಸಂಪೂರ್ಣ ಆಗಿದೆ ಅನ್ನುವಂಥ ಒಂದು ಮನೋಭಾವ. ಹಾಗಾಗಿನೇ ಈ ದಿನ ಹೊಸ ಕೆಲಸ ಕಾರ್ಯಗಳನ್ನು ನೀವೇ ಹುಡುಕಿಕೊಂಡು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿರುದ್ಯೋಗಿಗಳು ಸಿಕ್ಕ ಕೆಲಸವನ್ನೇ ಈ ದಿನ ನೀವು ಒಪ್ಪಿಕೊಳ್ಳುವಂಥದ್ದು, ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆ ಅಂತ ಹೇಳಿದ್ರೆ ಕಾಯುತ್ತಾ ಕೂರುವಂಥದ್ದು ಅಷ್ಟೊಂದು ಒಳಿತಲ್ಲ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಯಾವುದೇ ಬಂದರೆ, ಯಾವುದೇ ಜವಾಬ್ದಾರಿಗಳು ನಿಮಗೆ ಸಿಕ್ಕಿದ್ರೂ ಕೂಡ ಅದನ್ನು ಈ ದಿನ ಮುಂದುವರಿಸುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಸಭೆಯಲ್ಲಿ, ಸಮಾರಂಭದಲ್ಲಿ ಅಥವಾ ಯಾವುದೋ ಒಂದು ವಿಶೇಷ ಸಂದರ್ಭಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆ ಹೊಂದಿರಲಿ. ಇನ್ನು ಈ ದಿನ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ತುಂಬ ಸಫಲತೆಯನ್ನು ಕಾಣುವಂಥ ಒಂದು ಆತ್ಮವಿಶ್ವಾಸ ಇದೆ. ಹಣಕಾಸಿನ ವ್ಯವಹಾರಗಳು ಕೂಡಿ ಬರುತ್ತೆ, ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿದಾಯಕವಾಗಿರುತ್ತೆ. ಹಾಗೆ ಈ ದೀರ್ಘಾವಧಿಯಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದು ನಿಮಗೆ ತುಂಬ ಫಲವನ್ನು ತರುವಂಥದ್ದು. ನಿಮ್ಮ ಯೋಜನೆ ಈ ದಿನ ತುಂಬ ಸಕ್ಸಸ್ ಆಗುತ್ತೆ. ಹಾಗೆ ಸಕಾಲಕ್ಕೆ ನಿಮ್ಮ ಸ್ನೇಹಿತರು, ಬಂಧುಗಳು ನಿಮ್ಮ ನೆರವಿಗೆ ಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸಕ್ಕೆ, ನಿಮ್ಮ ಸಮಸ್ಯೆಗೆ ಅಥವಾ ನಿಮ್ಮ ಒಂದು ನಿರೀಕ್ಷೆಗೆ ಯಾರೋ ಒಬ್ಬರು ನಿಮ್ಮ ಜೊತೆಯಲ್ಲಿರ್ತಾರೆ. ಇದು ನಿಮಗೆ ಅತ್ಯುತ್ತಮವಾದಂತಹ ಆತ್ಮವಿಶ್ವಾಸವನ್ನು ತಂದುಕೊಡುವಂಥ ದಿನ. ಹಾಗೆ ಈ ದಿನ ನಿಮ್ಮ ಮಕ್ಕಳ ಚಟುವಟಿಕೆಗಳಿಂದ ತುಂಬ ಸಂತೋಷವನ್ನು ಪಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ ಇದು ದೂರ ಆಗುತ್ತೆ ನೋಡಿ. ಏಕೆಂದರೆ ನಿಮ್ಮ ಕೆಲಸದಲ್ಲಿ ಈ ದಿನ ತುಂಬ ಒಂದು ನಿಶ್ಚಿತತೆ ಇದೆ, ಒಂದು ಕ್ಲಾರಿಟಿ ಇದೆ. ಹಾಗೆ ನಾಳೆ ಏನು ಹೇಗೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಅರಿವಿದೆ, ಆ ಪರಿಸ್ಥಿತಿಯ ನಿಯಂತ್ರಣ ಇದೆ. ಅದಕ್ಕಾಗಿಯೇ ಈ ದಿನ ನೀವು ನಿಮ್ಮ ಒಂದು ಉದ್ದೇಶಿತ ಕಾರ್ಯದಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ಇದಕ್ಕೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕರ್ಮಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದಂಥ ಒಂದು ಪ್ರಯತ್ನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳನ್ನು, ನಿಮಗೆ ಯಾರು ಸಹಕರಿಸಲ್ಲ ಅಂಥವರನ್ನು ಬಹಳ ಸೂಕ್ಷ್ಮವಾಗಿ ದೂರ ಇಡುವಂಥದ್ದು ಕೂಡ ಇದೆ. ತುಂಬ ಜಾಣತನದಿಂದ ಅವರನ್ನು ನಿಮ್ಮ ಹತ್ತಿರಕ್ಕೆ ತಂದುಕೊಳ್ಳಲ್ಲ. ಹಾಗಾಗಿನೇ ಅವರನ್ನು ತುಂಬ ಅವಾಯ್ಡ್ ಮಾಡುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಸ್ವಂತಿಕೆಯಿಂದ ಮುಂದುವರಿಸುವಂಥ ಒಂದು ಧೀಮಂತಿಕೆ ಇದೆ. ಅಷ್ಟರ ಮಟ್ಟಿಗೆ ನಿಮ್ಮ ಧೈರ್ಯ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ತುಂಬ ಒತ್ತಾಸೆಯನ್ನು ಕೊಡುವಂಥದ್ದು, ಅವರ ಒಂದು ಸಪೋರ್ಟ್ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ಸ್ವಂತ ಧರ್ಮದ ಮೇಲೆ ನಿಮಗೆ ಎಲ್ಲಿಲ್ಲದಂತಹ ಒಂದು ಪ್ರೀತಿ, ಒಲವು ಇದ್ದಿರುವಂಥದ್ದು. ಹಾಗೆ ನಿಮ್ಮ ಒಂದು ಮಾತು, ನಿಮ್ಮ ವಿಚಾರಧಾರೆಗಳು ಕೂಡ ಕೆಲವರನ್ನು ಮೋಡಿಗೊಳಿಸುತ್ತೆ, ಮೆಸ್ಮರೈಸ್ ಮಾಡುತ್ತೆ. ಈ ದಿನದಲ್ಲಿ ಪ್ರಮುಖ ಕಾರ್ಯಕ್ರಮಗಳನ್ನು ಈ ದಿನ ಬಹಳ ವಿಶೇಷ ಆಸ್ಥೆಯಿಂದ ಮುಂದುವರಿಸ್ತೀರಿ. ಇದು ನಿಮ್ಮ ಕೆಲಸದಲ್ಲಿ ಇರುವಂಥ ಒಂದು ಕಮಿಟ್ಮೆಂಟನ್ನು ತೋರಿಸುತ್ತೆ. ಹಾಗೆ ವಿಶೇಷವಾಗಿ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ವಿವಾದಗಳೇನಿದೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನ ಜೀವನ ನಿಮಗೆ ತಿಳಿಯಾಗಿರಬೇಕು, ಹಸಿರಾಗಿರಬೇಕು, ಸಮೃದ್ಧಿಯಾಗಿರಬೇಕು, ಹಾಗೆ ಅಷ್ಟೇ ಸಂತೋಷವನ್ನು ತರಬೇಕು ಅನ್ನುವಂಥ ಅಜೆಂಡಾಗಳು ನಿಮ್ಮ ಮನಸ್ಸಿನಲ್ಲಿರುವಂಥದ್ದು. ಹಾಗಾಗಿ ಮನಸ್ಸಿನ ಆಸೆ, ಆಕಾಂಕ್ಷೆಗಳು, ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಸುಂದರವಾದಂಥ ದಿನ ನಿಮಗೆ. ಹಾಗೆ
ಈ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನೀವು ಕೊಟ್ಟು ತೆಗೆದುಕೊಳ್ಳುವಂಥ ಒಂದು ವ್ಯವಹಾರದಲ್ಲಿ ಇರ್ತೀರಿ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ನೀವು ಏನನ್ನು ಕೊಡ್ತೀರೋ ಅದನ್ನೇ ಪಡ್ಕೊಳ್ತೀರಿ, ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳೆಯಾಗಿ ಬೆಳ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮ್ಮಂತೆ ನಿಮ್ಮ ಭವಿಷ್ಯ ಇರುವಂಥದ್ದು, ಯದ್ಭಾವಂ ತದ್ಭವತಿ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಒಳ್ಳೆಯ ಆಲೋಚನೆ ಇರಲಿ, ಒಳ್ಳೆಯ ಚಿಂತನೆಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಪಾರ್ವತಿಯ ದರ್ಶನ ಮಾಡಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿ, ಇಲ್ಲ ನಿಮ್ಮ ಗ್ರಾಮ ದೇವತೆಯ ದರ್ಶನನಾದರೂ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಅದರಲ್ಲೂ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಗತಿಯಲ್ಲಿ ಸಾಗುತ್ತೆ. ಹಾಗಾಗಿ ನಿಮ್ಮ ಸ್ಪೀಡ್ಗೆ, ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಫಲಿತಾಂಶಗಳು ನಿಮಗೆ ಸಿಕ್ಕಲ್ಲ. ಇದರಿಂದ ನಿರಾಸೆ ಉಂಟಾಗುವಂಥದ್ದು. ಹಾಗೆ ಆರ್ಥಿಕ ಪರಿಸ್ಥಿತಿ ಕೂಡ ಈ ದಿನ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗೆ ಈ ದಿನ ನಿಮ್ಮ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂದರ್ಭ ಕೂಡ ಇದೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಈ ದಿನ ನಿಮ್ಮ ಕುಟುಂಬದ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಾಗಲಿ, ನಿಮ್ಮ ವ್ಯಾಪಾರದಲ್ಲಾಗಲಿ ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಇದೆ. ಇದು ನಿಮಗೆ ದೈಹಿಕ ಶ್ರಮವನ್ನು ಹೆಚ್ಚಿಸುವಂಥ ಒಂದು ಪ್ರಯಾಣ. ಹಾಗಾಗಿ ಪ್ರಯಾಣದಿಂದ ಸೌಖ್ಯ ಕಡಿಮೆ ಇರುವಂಥದ್ದು ಈ ದಿನ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು. ಏಕೆಂದರೆ ಈ ದಿನದ ಕಮ್ಯುನಿಕೇಷನ್ ಏನಿದೆ, ಈ ದಿನದ ಮಾತುಗಾರಿಕೆ ಏನಿದೆ, ಅದು ನಿಮಗೆ ಸ್ವಲ್ಪ ರಿವರ್ಸ್ ಆಗುವಂಥದ್ದು. ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹಾಗಾಗಿನೇ ಅನಿರೀಕ್ಷಿತವಾಗಿ, ಅದರಲ್ಲೂ ಅಪರಿಚಿತರ ಜೊತೆಯಲ್ಲಿ ಮಾತಿನ ಚಕಮಕಿಗಳು ಕೂಡ ನಡೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮ ದೌರ್ಬಲ್ಯ ಏನಿದೆ, ನಿಮ್ಮ ವೀಕ್ನೆಸ್ ಏನಿದೆ, ಅದನ್ನು ಯಾರೊಂದಿಗೂ ಕೂಡ ಹೇಳ್ಕೊಳ್ಬೇಡಿ. ಇನ್ನು ಈ ದಿನ ನಿಮ್ಮ ಪೋಷಕರಿಂದ ಉತ್ತಮವಾದಂಥ ಬೆಂಬಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ನಿಮಗೆ ಏನು ಬೇಕು ಏನು ಬೇಡ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೀವು ಈ ದಿನ ಮಂಡಿಸಬೇಕಾಗತ್ತೆ. ಅಂದರೆ ಈ ಎಕ್ಸ್ಪ್ರೆಷನ್ ಏನಿದೆ ಅದು ತುಂಬ ನಿರ್ದಿಷ್ಟವಾಗಿ ಇರಬೇಕಾಗತ್ತೆ. ಹಾಗೆ ನಿಮ್ಮ ಹರಿತವಾದಂಥ ಮಾತು ಬೇರೆಯವರಿಗೆ ಬೇರ್ಸರವನ್ನು ತರಿಸ್ಬೋದು. ಸಂಬಂಧಗಳು ಈ ದಿನ ಸ್ವಲ್ಪ ಹಳಸಾಗ್ಬೋದು. ಜಾಗ್ರತೆ ಇರಲಿ. ನಿಮಗೆ ಎದುರಾಗುವಂಥ ಕೆಲವೊಂದು ಸನ್ನಿವೇಶಗಳಿಗೆ ಈ ದಿನ ಹಿರಿಯರ ಮಾರ್ಗದರ್ಶನ ಇದೆ. ಹಾಗಾಗಿ ಹಿರಿಯರ ಮಾತು, ಅವರ ಸಲಹೆ, ಇದನ್ನು ಈ ದಿನ ಪರಿಪಾಲನೆ ಮಾಡುವಂಥದ್ದು ಉತ್ತಮ. ಜೊತೆಗೆ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ನಿರೀಕ್ಷೆಗಳು ಸ್ವಲ್ಪ ತಲೆ ಕೆಳಕಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಮಿಶ್ರ ಫಲಗಳು ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವೊಂದು ಅನ್ಯಾಯವನ್ನಾಗಲಿ, ಕೆಲವೊಂದು ಸನ್ನಿವೇಶಗಳನ್ನಾಗಲಿ ನೋಡಿದಾಗ ನಿಮಗೆ ಮನಸ್ಸಿಗೆ ಬೇಸರ ಆಗುತ್ತೆ. ಎಲ್ಲೋ ಒಂದು ಕಡೆ ಕೋಪ ಕೂಡ ಬರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಕೋಪವನ್ನು ನೀವು ನಿಯಂತ್ರಣ ಮಾಡಿಕೊಳ್ಬೇಕು. ಯಾಕೆಂದರೆ ಆ ಪರಿಸ್ಥಿತಿಯನ್ನು ನೀವು ನಿಭಾಯಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಕೆಲವೊಂದು ಸಂದರ್ಭಗಳಲ್ಲಿ ಮೌನ ವಹಿಸುವಂಥದ್ದೇ ಉತ್ತಮವಾಗಿರುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಎದುರಾಳಿಯನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆತ್ಮಸ್ಥೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ಅವರಿಗಿಂತ ನೀವು ಎಲ್ಲದರಲ್ಲೂ ಒಂದು ಕೈ ಮೇಲು ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ಇದು ಒಂದು ಧನಾತ್ಮಕವಾದಂಥ ಒಂದು ಆಲೋಚನೆ. ಇದೇ ನಿಮಗೆ ಶಕ್ತಿಯನ್ನು ಕೊಡುವಂಥದ್ದು. ಹಾಗಾಗಿ ಈ ದಿನ ಯಾರೊಂದಿಗೂ ಕಂಪೇರ್ ಮಾಡಿಕೊಳ್ಬೇಡಿ. ಮಾಡಿಕೊಂಡ್ರೆ ಅವರಿಗಿಂತ ಏನೋ ಒಂದು ಅಂಶ ನಿಮ್ಮಲ್ಲಿ ಹೆಚ್ಚಾಗಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇರಬೇಕಾಗತ್ತೆ. ಹಾಗೆ ಈ ದಿನ ಸಮಸ್ಯೆಗಳು ಇರುವಂತಹ ಜನರ ಜೊತೆಯಲ್ಲೇ ಇರಬೇಕು. ಆ ಸಮಸ್ಯೆಯನ್ನೇ ಎದುರಿಸಬೇಕಾಗತ್ತೆ. ಹಾಗಾಗಿನೇ ಈ ದಿನದ ಬದುಕೇನಿದೆ ಅದು ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದರಲ್ಲೂ ಆರೋಗ್ಯದ ವಿಚಾರ ಅಥವಾ ಯಾವುದೇ ಅಪವಾದಗಳು ಬಂದಿದೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ವಿಚಾರ, ಇದನ್ನು ಆದಷ್ಟು ಬೇಗ ಅಟೆಂಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಕನಸುಗಳೇನಿದೆ, ನಿಮ್ಮ ಬಯಕೆಗಳೇನಿದೆ, ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ದಿನ.
ಹಾಗಾಗಿ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚಿನ ಫಲಿತಾಂಶಗಳೇ ನಿಮಗೆ ಸಿಕ್ಕುವಂಥದ್ದು ಇದೆ. ಆದರೆ ಅದನ್ನು ಸ್ಪಷ್ಟವಾಗಿ ನೀವು ತಂದುಕೊಳ್ಬೇಕು, ಅದನ್ನು ಆದಷ್ಟು ಪ್ರಿಯಾರಿಟಿಯನ್ನು ಕೊಟ್ಟು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಂತೆ ನಿಮಗೆ ಫಲಿತಾಂಶಗಳು ಸಿಕ್ಕತ್ತೆ. ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ದಿನ ಉತ್ತಮ ಕೆಲಸಗಳಿಗೆ ನೀವು ಪ್ರಯತ್ನ ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಕಾಲಭೈರವ ಸ್ವಾಮಿಯನ್ನು ಭಕ್ತಿಯಿಂದ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಸಂತೋಷ ಇದೆ. ಜವಾಬ್ದಾರಿಯನ್ನು ಚೆನ್ನಾಗಿ ಹೊರ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಕ್ಕೆ, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹವರ ಜೊತೆಯಲ್ಲೇ ನಿಮ್ಮ ಒಂದು ಸಂವಹನ ಇರುತ್ತೆ. ಅವರ ಜೊತೆಯಲ್ಲೇ ಒಂದು ಸಂಪರ್ಕವನ್ನು ಬೆಳೆಸ್ತೀರಿ. ಹಾಗಾಗಿನೇ ಕೆಲಸ ಕಾರ್ಯಗಳು ಸುಗಮವಾಗಲಿಕ್ಕೆ ಆರಂಭದಲ್ಲೇ ನಿಮಗೆ ಸಾಕಷ್ಟು ಮಾಹಿತಿಗಳು ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಆರೋಗ್ಯದಲ್ಲಾಗಲಿ, ನಿಮ್ಮ ಪಾಲುದಾರಿಕೆ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ಬಹಳ ಎಚ್ಚರಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥವರು, ಅಂಥ ವ್ಯಕ್ತಿಗಳು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ನಿಮ್ಮ ಕೆಲಸ ಹಗುರವಾಗುತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣ ಮಾಡುವಂಥ ಸಂಭವ ಇದೆ. ಪ್ರಯಾಣ ನಿಮಗೆ ಸುಖ ಸೌಖ್ಯವನ್ನು ತರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥ ದಿನ ಇದು. ಹಾಗೆ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂತಹ ದಿನ ಕೂಡ. ನಾಳೆ ಏನಾಗಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ಒಂದು ಸ್ಪಷ್ಟತೆ ಇದೆ. ಅದಕ್ಕಾಗಿ ನಿಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಹಾಗಾಗಿನೇ ಹೊಸ ಹೊಸ ಜವಾಬ್ದಾರಿಗಳು ಹೆಗಲಿಗೆ ಬರುವಂಥದ್ದಿದೆ. ಸ್ವಲ್ಪ ಒತ್ತಡ ಆಗ್ಬೋದು, ಆದರೂ ಕೂಡ ಅದನ್ನು ನೀವು ನಿಭಾಯಿಸಬೇಕು. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಅಲ್ಲಿ ಸಾಬೀತುಪಡಿಸಬೇಕು, ಅಲ್ಲಿ ತೋರಿಸ್ಬೇಕು. ಹಾಗಾಗಿನೇ ಈ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಬಾರ್ದು. ಈ ದಿನ ಒಂದು ಒಳ್ಳೆಯ ವೇದಿಕೆಯಲ್ಲಿ ನಿಮ್ಮತನವನ್ನು ಪ್ರದರ್ಶನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ಈ ದಿನ ಚೆನ್ನಾಗಿದೆ, ನಿಮ್ಮ ನಿಯಂತ್ರಣದಲ್ಲಿದೆ. ಹಾಗೆ ಹೊಸ ಹೊಸ ಕಮಿಟ್ಮೆಂಟ್ಗಳನ್ನು ಮಾಡಿಕೊಳ್ಳುವಂಥದ್ದು, ಹೊಸ ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ನಿಮಗೆ ಶುಭ ಲಾಭ ಈ ದಿನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಶುಭ ಫಲಿತಾಂಶಗಳು ಸಿಕ್ಕತ್ತೆ. ಮನಸ್ಸಿಗೆ ಸಮಾಧಾನವಾಗಿರುವಂಥ ಸನ್ನಿವೇಶಗಳು ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ ಬಹಳ ಬೇಗ ಪ್ರಕಟ ಆಗುವಂಥದ್ದು. ಹಾಗಾಗಿ ನೀವು ಎಷ್ಟರ ಮಟ್ಟಿಗೆ ಈ ದಿನ ಒಂದು ಕಮಿಟೆಡ್ ಆಗಿದ್ದೀರಿ ಅನ್ನುವಂಥ ವಿಚಾರ ಕೂಡ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೆ ಬರುತ್ತೆ. ಅವರು ಕೂಡ ನಿಮ್ಮ ಬಗ್ಗೆ ಆತ್ಮವಿಶ್ವಾಸದಿಂದ ನಿಮ್ಮ ಗೆಳೆತನವನ್ನು ಬೆಳೆಸುವಂಥದ್ದು ಇದೆ. ಇನ್ನು ಈ ದಿನ ಪಾಲುದಾರರ ಜೊತೆಯಲ್ಲಿ ಮಾಡಿಕೊಳ್ಳುವಂತಹ ವ್ಯವಹಾರ ಒಪ್ಪಂದಗಳು ಈ ದಿನ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಈ ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ಈ ದಿನ ಅತ್ಯುತ್ತಮವಾದಂತಹ ಸಮಯ. ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಇರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಯಿಂದಲೇ ಈ ದಿನ ನಿಮಗೆ ಸಂಪಾದನೆ ಕೂಡ ಚೆನ್ನಾಗಿರುತ್ತೆ. ಹಾಗೆ ಬೇರೆಯವರೊಂದಿಗೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಈ ದಿನ ನಿಮ್ಮಿಬ್ಬರ ಒಂದು ಹಿತಾಸಕ್ತಿಯನ್ನು ಗಮನಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ವೆಲ್ಫೇರ್ ಅನ್ನುವಂಥದ್ದು ಬಹಳ ಪ್ರಧಾನವಾಗಿ ಈ ದಿನ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಇನ್ನು ಈ ದಿನ ನಿಮ್ಮ ಹಿರಿಯರ ಕೃಪೆಯಿಂದ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹೊಸ ಉದ್ಯೋಗ ಈ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಥವಾ ಅದನ್ನು ಈಗಾಗಲೇ ಪಡ್ಕೊಂಡಂಥವರು ಅದನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸ್ತೀರಿ. ಇನ್ನು ಈ ದಿನ ಕೆಲಸ ಕಾರ್ಯಗಳು ತುಂಬ ನಿರಾಯಾಸವಾಗಿ ಪೂರ್ಣಗೊಳ್ಳುವಂಥದ್ದು. ಯಾವ ಶತ್ರುವಿನ ಕಾಟ ಇಲ್ಲ, ಯಾವ ಒಂದು ನಿರ್ಬಂಧವೂ ಕೂಡ ಇಲ್ಲ, ಅಡೆತಡೆಗಳಿಲ್ಲ. ಹಾಗಾಗಿನೇ ಈ ದಿನ ಸ್ಮೂತ್ ಗೋಯಿಂಗ್ ಇರುವಂಥದ್ದು. ಇದರಿಂದ ನಿಮಗೆ ಗೌರವ ಪ್ರತಿಷ್ಠೆಗಳು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನ ಹಿರಿಯರ ಆಸ್ತಿ ಪಾಸ್ತಿಯನ್ನು ಖರೀದಿ ಮಾಡುವಂಥ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನ ನಿಮಗೆ
ಒಂದು ಅತ್ಯುತ್ತಮವಾದಂಥ ಸಮಯ ಸಿಕ್ಕುವಂಥದ್ದು. ಒಳ್ಳೆಯ ತೀರ್ಮಾನವನ್ನು ಕೈಗೊಳ್ತೀರಿ. ಅದರಲ್ಲೂ ಕೆಲವೊಂದು ನ್ಯಾಯಾಧೀಶರ ಸ್ಥಾನದಲ್ಲಿ ಈ ದಿನ ನೀವು ಕುಳಿತು ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ನಿಮ್ಮ ತೀರ್ಮಾನವನ್ನು ಹೇಳಬೇಕಾಗತ್ತೆ. ಅಂತಹ ಒಂದು ಗುರುತರವಾದಂತಹ ಜವಾಬ್ದಾರಿ ಕೂಡ ನಿಮ್ಮ ಮೇಲಿದೆ ಈ ದಿನ. ಒಟ್ಟಾರೆ ಎಲ್ಲವನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾಯಿರಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.